ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರಿನಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂದರ್ಶನಕ್ಕೆ ಕರೆದಿದ್ದಾರೆ. ಸಂದರ್ಶನದಲ್ಲಿ ಏನಿರುತ್ತೆ, ಸಂದರ್ಶನದಲ್ಲಿ ಏನಿರಲ್ಲ, ನಾವು ಯಾವ ರೀತಿಯಾಗಿ ಸಂದರ್ಶನಕ್ಕೆ ಹೋಗಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ರೂರಲ್ ಕೋರ್ಟಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂದರ್ಶನಕ್ಕೆ ಕರೆದಿರುವಂಥದ್ದು. ಸಂದರ್ಶನಕ್ಕೆ ಯಾರೆಲ್ಲ ಹೋಗ್ತಾ ಇದ್ರಿ, ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿಕೊಂಡು ನೀವು ಹೋಗಿ. ಫಸ್ಟ್ ಪಾಯಿಂಟು ಡ್ರೆಸ್. ನೀವು ಯಾವ ರೀತಿಯಾಗಿ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀರಿ ಅದನ್ನು ಅವ್ರೇನು ಮಾಡ್ತಾ ಹೋಗ್ತಾರೆ, ಗಮನಿಸ್ತಾ ಹೋಗ್ತಾರೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸನ್ನು ಅವ್ರೇನು ಮಾಡ್ತಾ ಹೋಗ್ತಾರೆ, ನೋಡ್ತಾ ಹೋಗ್ತಾರೆ. ಗಂಡು ಮಕ್ಕಳಾದರೆ ಬ್ಲ್ಯಾಕ್ ಪ್ಯಾಂಟು ವೈಟ್ ಶರ್ಟನ್ನು ಬಳಸಿ, ಹೆಣ್ಮಕ್ಳು ಚೂಡಿದಾರವನ್ನು ಬಳಸಿ. ಹಾಗೆ ಗಂಡು ಮಕ್ಕಳು ಬ್ಲೂ ಪ್ಯಾಂಟು ವೈಟ್ ಶರ್ಟ್ ನೀವು ಬಳಸಿದರೆ ಬೆಟರಾಗಿ ಕಾಣಿಸ್ತೀರ. ಅದರ ಜೊತೆಗೆ ನೀವು ಶೂಸ್ ಇದ್ದರೆ ಶೂಸನ್ನು ಹಾಕ್ಕೊಂಡು ಹೋಗ್ರಿ. ಹೆಣ್ಮಕ್ಳು ಕೂಡ ಶೂಸ್ ಇದ್ದರೆ ಶೂಸ್ ಹಾಕ್ಕೊಂಡು ಹೋಗ್ರಿ. ಅದು ನೀಟಾಗಿ ಹೋಗಬೇಕು. ನೀವು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸನ್ನು ಕೂಡ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಗಮನಿಸ್ತಾ ಹೋಗ್ತಾರೆ. ಸೆಕೆಂಡ್ ಒನ್, ಬಿಹೇವಿಯರ್. ನೀವು ಯಾವ ರೀತಿಯಾಗಿ ಕೂತ್ಕೋತೀರಿ, ಯಾವ ರೀತಿಯಾಗಿ ಹೋಗಿದ್ರಿ, ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದೀರಿ, ಅದನ್ನೆಲ್ಲವನ್ನು ಕೂಡ ಅವರು ಪಿನ್ ಟು ಪಿನ್ ಚೆಕ್ ಮಾಡ್ತಾ ಹೋಗ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಥರ್ಡ್ ಒನ್, ಅದರಲ್ಲಿ ಬಿಹೇವಿಯರಲ್ಲಿ ಕುಳಿತುಕೊಳ್ಳುವುದು ಹೇಗೆ, ನಿಲ್ಲುವುದು ಹೇಗೆ, ಹೋಗುವುದು ಹೇಗೆ, ಬರುವುದು ಹೇಗೆ, ಎಲ್ಲವನ್ನು ಸಂಪೂರ್ಣವಾಗಿ ಗಮನಿಸ್ತಾ ಹೋಗ್ತಾರೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಥರ್ಡ್ ಒನ್, ಸಂದರ್ಶನದ ಕೊಠಡಿಗೆ ಹೋಗುವಾಗ ಕೈ ಮುಗಿದುಕೊಂಡು ನಮಸ್ಕರಿಸಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಒಳಗೆ ಪ್ರವೇಶ ಮಾಡಬೇಕು. ನೀವು ಎಂಟರ್ ಆಗುವಾಗ ಕೈ ಮುಗಿದುಕೊಂಡೇ ಎಂಟರ್ ಆಗ್ಬೇಕು ನೀವು. ಅದು ನಿಮ್ಮ ಬಿಹೇವಿಯರನ್ನು ತೋರಿಸುತ್ತೆ. ನೀವು ಯಾವ ರೀತಿಯಾಗಿ ಹೋಗ್ತಾ ಇದ್ದೀರಿ, ನಿಮ್ಮ ಬಿಹೇವಿಯರ್ನ ಸ್ಟ್ಯಾಂಡರ್ಡ್ ಮಾಡುತ್ತೆ. ಅದಕ್ಕೆ ವೆಯ್ಟೇಜ್ ಬರುತ್ತೆ. ಸಂದರ್ಶನದಲ್ಲಿ ಕೊಠಡಿಗೆ ಹೋಗುವಾಗ ಕೈ ಮುಗಿದುಕೊಂಡು ನಮಸ್ಕರಿಸಿಕೊಂಡು ನೀವೇನು ಮಾಡಿರಿ, ಒಳಗಡೆ ಹೋಗಿ. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು, ಮಾತಿನಲ್ಲಿ ಸ್ಪಷ್ಟತೆ ಇರಲಿ. ನಿಮಗೆ ಕನ್ನಡ ಗೊತ್ತಿದ್ದರೆ ಕನ್ನಡದಲ್ಲೇ ಮಾತಾಡ್ರಿ, ಇಂಗ್ಲೀಷ್ ಗೊತ್ತಿದ್ದರೆ ಇಂಗ್ಲೀಷಲ್ಲೇ ಮಾತಾಡ್ರಿ. ಕನ್ನಡ ಅರ್ಧ ಇಂಗ್ಲೀಷ್ ಅರ್ಧ ಮಾತಾಡೋಕ್ಕೆ ಹೋಗಿ ಗೊಂದಲದಲ್ಲಿ ಗೊಂದಲಕ್ಕೆ ಸಿಲುಕಬೇಡ್ರಿ. ಓಕೆನಾ? ಕನ್ನಡದಲ್ಲಿ ಗೊತ್ತಿದ್ದರೆ ಕನ್ನಡದಲ್ಲೇ ಮಾತಾಡ್ರಿ, ಇಂಗ್ಲೀಷ್ ಗೊತ್ತಿದ್ದರೆ ಇಂಗ್ಲೀಷಲ್ಲೇ ಮಾತಾಡ್ರಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನಿಸುತ್ತೆ ಆ ಒಂದು ಲ್ಯಾಂಗ್ವೇಜಲ್ಲಿ ನೀವೇನು ಮಾಡಿರಿ, ಉತ್ತರವನ್ನು ನೀಡ್ತಾ ಹೋಗ್ರಿ. ಸರಳವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ಅವ್ರು ಎಷ್ಟು ಕೇಳ್ತಾರೆ ಅಷ್ಟಕ್ಕೆ ಆನ್ಸರ್ ಮಾಡಬೇಕು. ಬೇಕಾಬಿಟ್ಟಿಯಾಗಿ ಉದ್ದಕ್ಕೆ ಹೇಳ್ತಾ ಹೋಗೋದಲ್ಲ. ಅವ್ರು ಎಷ್ಟು ಕೇಳ್ತಾರೆ ಅಷ್ಟೇ ಹೇಳಬೇಕು. ಅದು ನೀವು ನೆನ್ಪಿಟ್ಕೋರಿ. ನೆಕ್ಸ್ಟ್ ಫಿಫ್ತ್ ಒನ್ನು, ಫ್ಯಾಮ್ಲಿ ಬಗ್ಗೆ ಕೇಳ್ತಾ ಹೋಗ್ತಾರೆ. ನಿಮ್ಮ ತಂದೆ ಏನು ಮಾಡ್ತಾರೆ, ನಿಮ್ಮ ತಾಯಿ ಏನು ಮಾಡ್ತಾರೆ, ನಿಮಗೆ ಎಷ್ಟು ಜನ ಮಕ್ಕಳು, ಎಷ್ಟು ಜನ ಅಣ್ಣಂದಿರಿದ್ದಾರೆ, ಎಷ್ಟು ಜನ ಅಕ್ಕಂದಿರಿದ್ದಾರೆ, ಎಷ್ಟು ಜನ ತಮ್ಮಂದಿರಿದ್ದಾರೆ, ಎಷ್ಟು ಜನ ಅಣ್ಣಂದಿರಿದ್ದಾರೆ ಅಂತಂದೇಳಿ ಅವರು ಕೇಳ್ತಾ ಹೋಗ್ತಾರೆ. ಅದನ್ನು ನೀಟಾಗಿ, ಫಾಸ್ಟಾಗಿ, ಕ್ವಿಕ್ಕಾಗಿ ಹೇಳ್ತಾ ಹೋಗಬೇಕು. ನಮ್ಮ ಫ್ಯಾಮ್ಲಿಯಲ್ಲಿ ಇಬ್ಬರು ಅಣ್ಣ ಒಬ್ಬರಿದ್ದಾರೆ, ತಮ್ಮ ಒಬ್ಬರಿದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ನಾವು 5 ಜನ ಒಟ್ಟು ಟೋಟಲಾಗಿ ಇರೋವಂಥದ್ದು ನಮ್ಮ ಫ್ಯಾಮ್ಲಿಯಲ್ಲಿ ಅಂಥೇಳಿ ನೀಟಾಗಿ ಹೇಳಬೇಕು. ಓಕೆನಾ? ಕ್ವಿಕ್ಕಾಗಿ ಹೇಳಬೇಕು, ಕ್ಲಿಯರಾಗಿ ಹೇಳಬೇಕು. ಮತ್ತು ನಿಮ್ಮ ತಂದೆಯಲ್ಲಿ ಏನು ಮಾಡ್ತಾರೆ ಕೆಲಸ, ನಿಮ್ಮ ತಾಯಿ ಏನು ಮಾಡ್ತಾರೆ, ಈ ರೀತಿಯಾದಂತಹ ಫ್ಯಾಮ್ಲಿ ಬ್ಯಾಕ್ಗ್ರೌಂಡನ್ನು ಅವರು ಏನು ಮಾಡ್ತಾ ಹೋಗ್ತಾರೆ, ಕೇಳ್ತಾ ಹೋಗ್ತಾರೆ. ನೀವೇನು ಮಾಡ್ತಾ ಹೋಗ್ಬೇಕು, ನೀಟಾಗಿ ಕ್ಲಿಯರಾಗಿ ಹೇಳ್ತಾ ಹೋಗ್ಬೇಕು. ಇದು ಜುಡಿಷಿಯಲ್ ಡಿಪಾರ್ಟ್ಮೆಂಟ್. ನೀವು ಯಾವುದೇ ಮಾಹಿತಿಯನ್ನು ನೀವು ತಪ್ಪು ಕೊಟ್ಟರೆ ಅಲ್ಲೇ ನೀವು ಸಿಗಾಕೊಳ್ತೀರಿ. ಓಕೆನಾ? ಕರೆಕ್ಟಾಗಿ ನೀವೇನು ಮಾಡಿರಿ, ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ರಿ. ಫ್ಯಾಮ್ಲಿ ಬಗ್ಗೆ ಯಾವಾಗಲೂ ಕ್ಲಿಯರಾಗಿ ಇನ್ಫಾರ್ಮೇಷನನ್ನು ನೀಡ್ತಾ ಹೋಗ್ರಿ. ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಬೆಂಗಳೂರು ರೂರಲ್ ಕೋರ್ಟಲ್ಲಿ 2019ರಲ್ಲಿ ಸಂದರ್ಶನಕ್ಕೆ ಕರೆದಾಗ ಬರೀ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿದರು. ನಿಮ್ಮ ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಏನು ಮಾಡ್ತಾರೆ, ಜಮೀನು ಎಷ್ಟಿದೆ, ಈ ರೀತಿಯಾದಂತಹ ಮಾಹಿತಿಯನ್ನು 2019ರಲ್ಲಿ ಕಲೆಕ್ಟ್ ಮಾಡಿರುವಂಥದ್ದು. ಆಗ 2019ರಲ್ಲಿ 5 ಮಾರ್ಕ್ಸಿಗೆ ಅವ್ರೇನು ಮಾಡಿದ್ರು, ಸಂದರ್ಶನಕ್ಕೆ ಕರೆದಿರುವಂಥದ್ದು. 5 ಮಾರ್ಕ್ಸಿಗೆ ಅವ್ರೇನು ಮಾಡಿದ್ರು, ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಕೇಳಿದರು. ನಿಮ್ಮ ಹೆಸರೇನು, ಎಲ್ಲ ತಂದೆ ಹೆಸರೇನು ಎಲ್ಲ ಕೇಳ್ತಾ ಹೋದರು. ಏನು ಮಾಡ್ತಾರೆ ಅಂತಂದೇಳಿ ಕೇಳ್ತಾ ಹೋದರು. ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತ್ರನೇ ಅವ್ರೇನು ಮಾಡಿದ್ರು, 2019ರಲ್ಲಿ ಏನು ಮಾಡಿದ್ರು, ಸಂದರ್ಶನವನ್ನು ಕೈಗೊಂಡಿದ್ದರು. ಅದಾದ ನಂತರ 5ಕ್ಕೆ 5 ಮಾರ್ಕ್ಸು ಎಲ್ಲರಿಗೂ ಕೂಡ ಅಂಕಗಳನ್ನು ನೀಡಿದರು ಅವರು. ಆದಷ್ಟು ಯಾರು ಹೈಯೆಸ್ಟ್ ಅಂಕಗಳನ್ನು ಗಳಿಸಿದ್ರೋ ಅವರೇ ಸೆಲೆಕ್ಟ್ ಆಗಿರುವಂಥದ್ದು 2019ರಲ್ಲಿ. 4 ಹುದ್ದೆಗಳಿಗೆ 2019ರಲ್ಲಿ
ಸಂದರ್ಶನಕ್ಕೆ ಕರೆದಿದ್ರು ಅವರು. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್, ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಯಾರು ಕೇಳ್ತಾರೆ? ಸಿಟಿ ಸಿವಿಲ್ ಕೋರ್ಟಲ್ಲಿ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಕೇಳಿದರು. ಅದರಲ್ಲಿ ಹೆಚ್ಚಿನದಾಗಿ ಕ್ರೀಡೆಗಳ ಬಗ್ಗೆ ಕೇಳಿದರು, ಕ್ರಿಕೆಟ್ ಬಗ್ಗೆ ಕೇಳಿದರು. ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಯಾರು, ರಾಜಕೀಯದ ಬಗ್ಗೆ ಒಂದೆರಡು ಕ್ವಶನ್ಸನ್ನು ಕೇಳಿದರು. ಅದು ನಮ್ಮ ಸಿಸ್ಟರ್ ಒಬ್ಬರು ಸಿಟಿ ಸಿವಿಲ್ ಕೋರ್ಟಿಗೆ ಇಂಟರ್ವ್ಯೂಗೆ ಹೋದಾಗ ಅವರ ಎಕ್ಸ್ಪೀರಿಯನ್ಸನ್ನು ನಾನು ಕೇಳಿಕೊಂಡು ನೀಡ್ತಾ ಇರುವಂಥದ್ದು ಮಾಹಿತಿ. ಆದರೆ ರೂರಲ್ ಕೋರ್ಟಲ್ಲಿ ನಾನೇ ಹೋಗಿ ಇಂಟರ್ವ್ಯೂವನ್ನು ಫೇಸ್ ಮಾಡಿದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿರುವಂಥದ್ದು. ನೆಕ್ಸ್ಟ್, ಹೈಕೋರ್ಟಲ್ಲಿ ಕಂಪ್ಯೂಟರ್ ಬಗ್ಗೆ ನಿಮಗೆ ಕೇಳ್ತಾ ಹೋಗ್ತಾರೆ. ಶಾರ್ಟ್ಕಟ್ ಕೀಸನ್ನು ಕೇಳ್ತಾ ಹೋಗ್ತಾರೆ. ಸೆಂಟ್ರಲ್ ಅಲೈನ್ಮೆಂಟ್ ಯಾವುದು, ರೈಟ್ ಅಲೈನ್ಮೆಂಟ್ ಯಾವುದು, ಲೆಫ್ಟ್ ಅಲೈನ್ಮೆಂಟ್ ಯಾವುದು, ಆಮೇಲೆ F12 ಏನು ಹೇಳುತ್ತೆ, F3 ಏನು ಹೇಳುತ್ತೆ, ಈ ರೀತಿಯಾದಂತಹ ಶಾರ್ಟ್ಕಟ್ ಕೀಸನ್ನು ಅವರು ಕೇಳ್ತಾ ಹೋಗ್ತಾರೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ನಿಮ್ಮದು ಯಾವ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿದ್ದೀರಿ, ಅಲ್ಲಿ MP MLA ಬಗ್ಗೆ ಕೂಡ ಕೇಳ್ತಾ ಹೋಗ್ತಾರೆ. ಅದಾದಮೇಲೆ ಜನರಲ್ ನಾಲೆಡ್ಜ್ ಬಗ್ಗೆ ಅವರು ಕೇಳ್ತಾ ಹೋಗ್ತಾರೆ. ಈಗ ನಾವು 371J ಆಗಿರೋದ್ರಿಂದ ಕೊಪ್ಪಳ ಡಿಸ್ಟಿಕ್ಕು 371Jಯಲ್ಲೇ ಬರ್ತಾಯಿದೆ. 371J ಯಾವುದಕ್ಕೆ ಸಂಬಂಧಿಸಿದೆ, ಈ ರೀತಿ ಕ್ವಶನ್ಸನ್ನು ಅವರು ಕೇಳ್ತಾ ಹೋಗ್ತಾರೆ. ಸಣ್ಣ ಪುಟ್ಟ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ, ಡೀಪಾಗಿ ಯಾರೂ ಹೋಗಲ್ಲ. ಇದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ಬೆಂಗಳೂರು ರೂರಲ್ ಕೋರ್ಟಲ್ಲಿ ಬರೀ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿದ್ರು. ಸಿಟಿ ಸಿವಿಲ್ ಕೋರ್ಟಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾ ಹೋಗಿದ್ರು, GK ಬಗ್ಗೆ ಕೇಳ್ತಾ ಹೋಗಿದ್ರು. ಇಷ್ಟು ಓದ್ಕೊಂಡ್ರೆ ಸಾಕು ನೀವು. ಸುಪ್ರೀಂ ಕೋರ್ಟ್ CJ ಯಾರು, ಹೈಕೋರ್ಟ್ CJ ಯಾರು, ನಮ್ಮ ಪ್ರೆಸೆಂಟ್ ಬೆಂಗಳೂರು ರೂರಲ್ ಕೋರ್ಟಲ್ಲಿ ಯಾರು ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಇದ್ದಾರೆ ಅದನ್ನು ಕೂಡ ಕೇಳ್ತಾ ಹೋಗ್ತಾರೆ. ಇಷ್ಟೇ ಸಿಂಪಲ್ ಆಗಿ ಕೇಳ್ತಾ ಹೋಗ್ತಾರೆ. ಏನು ಡೆಪ್ತಾಗಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಕೇಳ್ತಾ ಹೋಗಲ್ಲ ಆನ್ಸರ್ ಕ್ವಶನ್ಸನ್ನು. ಇದನ್ನು ನೀವು ನೆನ್ಪಿಟ್ಕೋರಿ. ನೆಕ್ಸ್ಟ್, ಎಲ್ಲ ಮುಗಿದ ಮೇಲೆ ನಿಮ್ಮ ಇಂಟರ್ವ್ಯೂವನ್ನು ಎಲ್ಲ ಕಂಪ್ಲೀಟ್ ಆದಮೇಲೆ ವಾಪಸ್ಸು ನೀವು ಬರಬೇಕಾದ್ರೆ ಅವರಿಗೆ ನಮಸ್ಕಾರ ಮಾಡಿಕೊಂಡೇ ಬರಬೇಕು. ಇದನ್ನು ನೀವು ನೆನ್ಪಿಟ್ಕೋಬೇಕು. ನಮಸ್ಕಾರ ಮಾಡಿಕೊಂಡು ನೀಟಾಗಿ ಥ್ಯಾಂಕ್ ಯು ಅಂತಂದೇಳಿ ಹೊರಗಡೆ ನೀವು ಬರಬೇಕಾಗುತ್ತೆ. ಅದೇ ರೀತಿಯಾಗಿ ಒಳಗಡೆ ಹೋದಾಗ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಸಡನ್ನಾಗಿ ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ, ಪರವಾಗಿಲ್ಲ ಸರ್ ಅಂತಂದು ಹೇಳ್ರಿ. ಇನ್ನೊಂದು ಸಲ ಕುತ್ಕೊಳ್ಳಿ ಅಂದಾಗ ಕುತ್ಕೊಳ್ರಿ. ನಿಮಗೆ ಅಲ್ಲಿ ಏನಾದರೂ ಪೆನ್ನು ಪೆನ್ಸಿಲ್ಲು ಒಂದು ವೈಟ್ ಶೀಟ್ ಇಟ್ಟಿದ್ರೆ ನಿಮಗೆ ಏನನ್ನಾದರೂ ಅವ್ರು ಏನು ಮಾಡ್ಬೋದು, ಸ್ಪೆಲ್ಲಿಂಗನ್ನು ಬರೆಯೋದಕ್ಕೆ ಹೇಳ್ಬೋದು. ಇದನ್ನು ನೆನ್ಪಿಟ್ಕೊಳ್ರಿ. ಯಾವುದಾದ್ರೂ ಒಂದು ವರ್ಡನ್ನು ಬರೆಯೋಕ್ಕೆ ಹೇಳಿ ಅದನ್ನು ಪ್ರನೌನ್ಸ್ ಮಾಡಿ ಅಂತಂದೇಳಿ ಅವ್ರು ಕೇಳ್ತಾ ಹೋಗ್ಬೋದು. ಇದನ್ನು ನೀವು ನೆನ್ಪಿಟ್ಕೊಳ್ರಿ. ಕುತ್ಕೊಳ್ಳಿ ಅಂದ ತಕ್ಷಣವೇ ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ. ಸ್ವಲ್ಪ ಪರವಾಗಿಲ್ಲ ಸರ್ ಅಂತಂದು ಹೇಳ್ರಿ. ಅಲ್ಲಿ ಪೆನ್ನು ಪೆನ್ಸಿಲ್ ಏನಾದರೂ ಇಟ್ಟಿದ್ರೆ ಕುಳಿತುಕೊಳ್ರಿ, ಇಮಿಡಿಯೇಟ್ಲಿ ಕುಳಿತುಕೊಳ್ರಿ ಅವ್ರು ಹೇಳಿದ ತಕ್ಷಣ. ಅಲ್ಲಿ ಏನೂ ಇರಲಿಲ್ಲ ಅಂತಂದರೆ ಪರವಾಗಿಲ್ಲ ಸರ್ ಅಂತಂದರೆ ಇನ್ನೊಂದು ಸಲ ಅವ್ರು ಏನಾದರೂ ಕುತ್ಕೊಳ್ಳಿ ಅಂತಂದರೆ ಕುತ್ಕೊಳ್ಬೋದು. ಅಲ್ಲಿ ಯಾವುದೇ ರೀತಿಯಾದಂತಹ ಫೆಸಿಲಿಟೀಸ್ ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನಿಮಗೆ ಡೈರೆಕ್ಟಾಗಿ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಕೇಳ್ತಾ ಹೋಗ್ತಾರೆ. ನೀವು ಏನು ಮಾಡಿರಿ, ನಿಮಗೆ ಗೊತ್ತಿರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆದಷ್ಟು ಕ್ವಿಕ್ಕಾಗಿ ಹೇಳ್ತಾ ಹೋಗಿ. ಅಲ್ಲೇ ತಡವರ್ಸ್ಕೊಳ್ತಾ ನಿಂತ್ಕೊಳ್ಬೇಡ್ರಿ. ಓಕೆನಾ? ಇದಿಷ್ಟು ಒಂದು 7 ಪಾಯಿಂಟ್ಸನ್ನು ನೀವು ನೀಟಾಗಿ ಕಲ್ತ್ಕೊಂಡು ಹೋದರೆ ನೀವು ಆರಾಮಾಗಿ ಜಾಬನ್ನು ತೊಗೊಳ್ಬೋದು. ಫಸ್ಟ್ ಒನ್ನು ಡ್ರೆಸ್ಸಿಂಗ್ ಸೆನ್ಸನ್ನು ನೋಡ್ತಾ ಹೋಗ್ತಾರೆ, ನಿಮ್ಮ ಬಿಹೇವಿಯರನ್ನು ನೋಡ್ತಾ ಹೋಗ್ತಾರೆ. ಬಿಹೇವಿಯರಲ್ಲಿ ನೀವು ಯಾವ ರೀತಿಯಾಗಿ ಕುತ್ಕೋತೀರಿ, ಯಾವ ರೀತಿಯಾಗಿ ನಿಂತ್ಕೋತೀರಿ, ಯಾವ ರೀತಿಯಾಗಿ ಹೋಗ್ತೀರಿ, ಯಾವ ರೀತಿಯಾಗಿ ಬರ್ತೀರಿ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಏನು ಎಲ್ಲವನ್ನು ನೋಡ್ತಾ ಹೋಗ್ತಾರೆ. ಸಂದರ್ಶನದ ಕೊಠಡಿಗೆ ಹೋಗುವಾಗ ನೀವು ಕೈ ಮುಗಿದುಕೊಂಡು ಹೋದರೆ ಸ್ವಲ್ಪ ಬೆಟರ್ ಫೀಲಿಂಗ್ ಅನಿಸುತ್ತೆ ಅವರಿಗೆ. ಅದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ನೆಕ್ಸ್ಟ್ ಒನ್ನು, ಮಾತಿನಲ್ಲಿ ಸ್ಪಷ್ಟತೆ ಇರಲಿ. ಕನ್ನಡ ಗೊತ್ತಿದ್ದರೆ ಕನ್ನಡದಲ್ಲೇ ಮಾತಾಡ್ರಿ, ಇಂಗ್ಲೀಷ್ ಗೊತ್ತಿದ್ದರೆ ಇಂಗ್ಲೀಷಲ್ಲೇ ಮಾತಾಡ್ರಿ. ಆದರೆ ತಪ್ಪು ಮಾತಾಡೋಕ್ಕೆ ಹೋಗ್ಬೇಡ್ರಿ, ಅರ್ಧಂಬರ್ಧ ತಿಳ್ಕೊಂಡು ಮಾತಾಡಬೇಡ್ರಿ. ಕ್ಲಿಯರಾಗಿ ಗೊತ್ತಿದೆಯಾ ಅಷ್ಟು ಮಾತ್ರ ನೀವೇನು ಮಾಡಬೇಕು, ಉತ್ತರವನ್ನು ನೀಡ್ತಾ ಹೋಗಬೇಕು. ಇದನ್ನು ನೀವು ನೆನ್ಪಿಟ್ಕೋರಿ. ಕ್ಲಿಯರಾಗಿ ಎಷ್ಟು ಕೇಳಿದ್ರೋ ಅಷ್ಟಕ್ಕೆ ಮಾತ್ರ ಉತ್ತರ ಹೇಳ್ರಿ. ನಿಮಗೆ ಗೊತ್ತಿದೆ ಅಂತಂದೇಳಿ ಡೆಪ್ತ್ ಹೇಳಕ್ಕೆ ಹೋಗ್ಬೇಡ್ರಿ, ಅವರಲ್ಲಿ ನಿಮಗೆ ತಪ್ಪು ಕಲ್ಪನೆ ಮೂಡ್ಬೋದು. ನೆಕ್ಸ್ಟ್ ಹೋಗೋಣ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಎಷ್ಟು ಜನ ಇದ್ದಾರೆ, ಏನು ಮಾಡ್ತಾರೆ, ಇದನ್ನೇ ಕೇಳ್ತಾ ಹೋಗ್ತಾರೆ. ಆಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ನಿಮ್ಮ ಡಿಸ್ಟಿಕ್ಕಲ್ಲಿ ಏನಾದರೂ ರೀಸೆಂಟಾಗಿ ಕೋರ್ಟ್ಗೆ ರಿಲೇಟೆಡ್ ಯಾವುದಾದ್ರೂ ಒಂದು ಘಟನೆ ನಡೆದಿದ್ರೆ ಆ ಒಂದು ಕೋರ್ಟ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ MP MLAಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ನಿಮ್ಮ ಯಾವ ಡಿಸ್ಟಿಕ್ಗೆ ಸಂಬಂಧಪಟ್ಟಿದ್ರೆ ಆ ಒಂದು ಡಿಸ್ಟಿಕ್ಕಲ್ಲಿ MP MLA ಯಾರಿದ್ದಾರೆ ಅಂತಲೂ ಕೂಡ ಕೇಳ್ತಾ ಹೋಗ್ಬೋದು.
ಆಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದರಲ್ಲಿ ಕ್ರಿಕೆಟ್ಗೆ ಮತ್ತು ಕ್ರೀಡೆಗೆ, ಆಮೇಲೆ ಕೋರ್ಟ್ ರಿಲೇಟೆಡ್, ಸುಪ್ರೀಂ ಕೋರ್ಟ್ ಸಿ ಜೆ ಆರು, ಹೈಕೋರ್ಟ್ ಸಿ ಜೆ ಆರು, ಆಮೇಲೆ ನಮ್ಮ ಈಗ ಬೆಂಗಳೂರು ರೂರಲ್ ಕೋರ್ಟಲ್ಲಿ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಯಾರಿದ್ದಾರೆ ಅಂತಲೂ ಕೂಡ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಎಲ್ಲ ಮುಗಿದ ಮೇಲೆ, ಕಂಪ್ಲೀಟ್ ಆದಮೇಲೆ ಅವರಿಗೆ ಮತ್ತೊಮ್ಮೆ ಕೈ ಮುಗಿದುಕೊಂಡು ನೀವೇನು ಮಾಡಬೇಕಾಗುತ್ತೆ, ಹೊರಗಡೆ ಬರಬೇಕು. ಇದಿಷ್ಟು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಂಡು ನೀವೇನಾದರೂ ಹೋದರೆ ನೀವು ಸಕ್ಸಸ್ ಖಂಡಿತವಾಗ್ಲೂ ಕಾಣ್ತೀರಿ. ಬೆಂಗಳೂರಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂದರ್ಶನದಲ್ಲಿ ಏನಿರುತ್ತೆ, ಏನಿರಲ್ಲ, ಮತ್ತು ನಾವು ಯಾವ ರೀತಿಯಾಗಿ ಹೋಗಬೇಕು ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿರಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.